ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಅರಸ್ವತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಏನಾದರೂ ನಮ್ಗೆ ಗೈಡೆನ್ಸ್ ಸಿಗ್ತೈತ ನಮ್ಮ ಈ ಪರಿಸ್ಥಿತಿಗೆ ಅಂತ ರೀಡಿಂಗ್ಸನ್ನ ನೋಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡಿದ್ರೆ ಏನಾದರೂ ಒಂದು ನಿಮ್ಗೆ ಗೈಡೆನ್ಸ್ ಸಿಗ್ತೈತಿ. ಏನಾದರೂ ಒಂದು ಮಾರ್ಗದರ್ಶನ ಗೈಡೆನ್ಸ್ ಅಂದ್ರೆ ಸಿಗ್ತೈತೆ 100%. ನೀವು ಯಾವ ವಿಡಿಯೋ ನೋಡ್ತಿರಲ್ಲ ನಂದರ ನೋಡ್ರಿ, ಬೇರೆ ಯಾರು ನೋಡ್ರಿ, ಓಪನ್ ಮೈಂಡಿಂದ ನೋಡ್ರಿ, ಅಲ್ಲಿ ನಿಮಗೊಂದು ಗೈಡೆನ್ಸ್ ಏನಾರ ಒಂದು ಸಣ್ಣ ವಿಷಯನಾರ ನಿಮಗೆ ಸಿಗ್ತೈತಿ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ನಿಮ್ಮ ವ್ಯಕ್ತಿ ಮನಸ್ಸಿಂದ ಮತ್ತು ಬುದ್ಧಿಯಿಂದ, ಮೈಂಡ್ ಬುದ್ಧಿಯಿಂದ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಮನಸ್ಸಿಂದ ಏನು ಯೋಚನೆ ಮಾಡ್ತಾರೆ ನೋಡೋಣ. ಯಾವ ವ್ಯಕ್ತಿ ಬಗ್ಗೆ ನೋಡ್ಬೇಕಂತ ಮಾಡಿರಲ್ಲ ಅವ್ರ ಬಗ್ಗೆ 3 ಸಲ ಹೆಸರು ಹೇಳ್ಕೊಳ್ರಿ. ಅವ್ರದ್ದು ವಿಜುವಲೈಸೇಷನ್ ಮಾಡ್ಕೊಳ್ರಿ. ಅವ್ರನ್ನಂದ್ರೆ ಕಣ್ಣು ಮುಂದೆ ಅವ್ರನ್ನ ಚಿತ್ರ ಬರೆಸ್ಕೊಳ್ರಿ, ಕಣ್ಣು ಮುಚ್ಚ್ರಿ, ಅವ್ರನ್ನ ಬರೆಸ್ರಿ. ಅವ್ರ ಜೊತೆ ನೀವೇನು ಚಂದ ಖುಷಿ ಕ್ಷಣಗಳನ್ನು ಕಳೆದಿರ್ತಿರಲ್ಲ ಅಂಥವನ್ನ ಯೋಚನೆ ಮಾಡಿರಿ. ಅಥವಾ ನಿಮ್ಗೆ ಆ ವ್ಯಕ್ತಿ ಬಗ್ಗೆ ನೀವು ಏನು ಯೋಚನೆ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತೈತಿ ಅಥವಾ ಬೇಕಂತ ಅನಿಸ್ತೈತಲ್ಲ ಅದನ್ನು ವಿಜುವಲೈಸ್ ಮಾಡಿರಿ. ಆನ್ಸರ್ ಇಲ್ಲಿ ಸಿಗ್ತಾವೆ, ಮೋಸ್ಟ್ ಆಫ್ ದ ಟೈಮ್ ಸಿಗ್ತಾವೆ. ಸೊ ಇದು ಮನಸ್ಸಿಂದ, ಅದು ಬುದ್ಧಿಯಿಂದ. ಇದು ಹಾರ್ಟ್, ಇದು ಮೈಂಡ್. ಇದು ಹಾರ್ಟ್, ಇದು ಮೈಂಡ್. ಸೊ ಓವರಾಲ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಒಳ್ಳೆಯದೇ ವಿಚಾರ ಮಾಡ್ತಿದ್ದಾರೆ. ನೀವು ಒಂಥರ ಅಂದ್ರೆ ಮಿಸ್ಟೀರಿಯಸ್ ಅದಿರ ಅನಿಸ್ತದೆ. ಅದನ್ನು ಒಂಥರ ರಹಸ್ಯಮಯ ವ್ಯಕ್ತಿ ಅನಿಸ್ತದೆ ಅವರಿಗೆ. ಅಂದ್ರೆ ನಿಮ್ಮ ಬಗ್ಗೆ ತಿಳ್ಕೊಂತ ಇನ್ನೂ ತಿಳ್ಕೊಳೋದೈತಿ ಅಂತ ಅನ್ನಿಸ್ತಿರ್ಬೇಕು. ಯಾಕಂದ್ರೆ ನೀವು ಭಾಳ ನೀವು ಭಾಳ ಅಂದ್ರೆ ಏನಂತೀರಿ, ಆಧ್ಯಾತ್ಮಿಕ ಜೀವಿ ಇದ್ದೀರಿ. ಭಾಳ ನಿಮ್ದೆಲ್ಲ ಅಂದ್ಕೊಂಡಿದ್ದೆಲ್ಲ ಹೊರಗೆ ಬಾಯ್ ಬಿಟ್ಟು ಹೇಳೋವಂಥ ವ್ಯಕ್ತಿ ಅಲ್ಲ. ಅವರಾಗಿ ಎದುರಿಗೆ ನಿಂತ್ಕೊಂಡು ನಿಮ್ಮನ್ನು ಅರ್ಥ ಮಾಡ್ಕೊಂಡ್ರೆ ಸರಿ, ಹಂಗೆ ಆ ರೀತಿಯಾದಂತಹ ವ್ಯಕ್ತಿ ಅದಿರಿ ಅಂತ ನಿಮ್ಗೆ ಅವರಿಗೆ ಓವರಾಲ್ ಆಗಿ ಅನ್ನಿಸ್ತತೆ. ಓಕೆ. ಆಮೇಲೆ ನಿಮಗೆ ಏನು ಬೇಕಲ್ಲ ಜೀವನದಾಗ ಅದನ್ನು ಹೆಂಗೆ ನಾನು ರಿಯಾಲಿಟಿಗೆ ತರಬೇಕನ್ನೋದು ನಿಮಗೆ ಗೊತ್ತು. ನಿಮಗೆ ಏನು ಮನಸ್ಸಿಗೆ ಅನಿಸ್ತೈತಿ ಅಥವಾ ನನ್ನ ಜೀವನದಾಗ ನಾ ಈ ರೀತಿ ಇರಬೇಕು, ನನ್ನ ಜೀವನದಾಗ ನಾ ಇದನ್ನು ತೊಗೋಬೇಕು, ನನ್ನ ಜೀವನದಾಗ ಈ ವ್ಯಕ್ತಿ ಬರಬೇಕು ನಿಮ್ಗೆ ಅದನ್ನು ಕ್ರಿಯೇಟ್ ಮಾಡ್ಕೊಳೋದು ಗೊತ್ತು. ಅಂದರೆ ಮ್ಯಾನಿಫೆಸ್ಟೇಷನ್ ನಿಮ್ಮದು ಚೆನ್ನಾಗೈತೆ, ನಿಮ್ಮ ಇಂಟ್ಯೂಷನ್ಸು ಚೆನ್ನಾಗದಾವೆ. ಆಮೇಲೆ ನೀವು ಎಲ್ಲೆಲ್ಲಿ ಹೋಗ್ತಿರಲ್ಲ ಎಲ್ಲ ಕಡೆ ಒಂಥರ ಖುಷಿ ವಾತಾವರಣ ಕೊಡುವಂಥ ನಿಮ್ಮದು ವ್ಯಕ್ತಿತ್ವ ಅಂತ ಅವರಿಗೆ ಓವರಾಲ್ ಆಗಿ ಅನ್ನಿಸ್ತದೆ. ಓಕೆ. ನಿಮ್ಮಿಂದ ಭಾಳ ಜನರಿಗೆ ಹೆಲ್ಪ್ ಆಗ್ತಿರ್ಬೇಕು. ನೀವೊಂದು ಟೀಚರ್ ಆಗಿರ್ಬೋದು, ಒಂದು ಹೀಲರ್ ಆಗಿರ್ಬೋದು, ಟ್ಯಾರೋ ರೀಡರ್ ಆಗಿರ್ಬೋದು. ಒಟ್ಟು ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಗುವಂಥ ಒಂದು ಪ್ರೊಫೆಷನ್ ಒಳಗೆ ನೀವಿರಬೇಕು ಅನ್ನಿಸ್ತೈತಿ. ನಿಮ್ಮಿಂದನ ಭಾಳ ಜನರಿಗೆ ಏನಂತೀರಿ ಜೀವನದಾಗ ಒಂದು ಹೆಲ್ಪ್ ಆಗುವಂಥದ್ದು ವ್ಯಕ್ತಿತ್ವ ನಿಮ್ದಂತ ಅವರಿಗೆ ಅನ್ನಿಸ್ತೈತಿ. ಓಕೆ. ಸೊ ಮನಸ್ಸಿಂದ ಅವ್ರಿಗೆ ಅನ್ನಿಸ್ತಾ ಐತಿ ನಿಮ್ಮ ಜೊತೆಗೆ ಅಂದ್ರೆ ಏನೇನು ಪಾಸಿಬಿಲಿಟೀಸ್ ಅದಾವೆ ನಿಮ್ಮ ಜೊತೆಗೆ, ನಾ ಏನೇನು ಕಲಿಬಹುದು, ನಾ ನಿಮ್ಮ ಜೊತೆಗೆ ಏನೇನು ಮಾಡಬಹುದು. ಜೀವನೊಳಗೆ ಒಬ್ಬರು ವ್ಯಕ್ತಿ ಬಂದಾರಂದ್ರೆ ನಾವು ಒಂದು ಕನಸು ಕಟ್ಕೊಬೋದಲ್ಲ. ಅಂದ್ರೆ ನಾ ಇವ್ರ ಜೊತೆಗೆ ಅಂದರೆ ಹಿಂಗೆ ಅವ್ರ ಮದುವೆ ಆಗ್ತಿರ, ಓನ್ಲಿ ಮದುವೆ ಆಗಿದ್ದಂದ್ರೆ ರಿಲೇಷನ್ಶಿಪ್ ಹಿಡ್ಕೊಬೇಡ್ರಿ. ಯಾವಾಗ್ಲೂ ಒಂದು ವ್ಯಕ್ತಿ ಬಂದ್ರೆ ಅವರು ಯಾವ ರೂಪದಾಗ ಬರ್ತಾರೋ ಗೊತ್ತಿಲ್ಲ. ಒಂದು ಫ್ರೆಂಡ್ ಆಗಿ ಬರ್ಬೋದು, ಜಸ್ಟ್ ಹಿಂಗೆ ಬಂದು ಹಿಂಗೆ ಹೋಗೋರು ಇರ್ಬೋದು, ನಮಗೇನೋ ಒಂದು ಪಾಠ ಕಲಿಸಿ ಹೋಗ್ಬೋದು, ಅವರಿಂದ ನಮ್ಗೆ ಉಪಯೋಗ ಆಗ್ಬೋದು. ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ರಿ, ಸೊ ಅಂಥ ವ್ಯಕ್ತಿ ನಮ್ಮ ಜೀವನದಾಗ ಬಂದಾಗ ಅವ್ರಿಗೇನು ಅನಿಸುತ್ತೆ, ಸೊ ಏನೇ ಕಷ್ಟ ಬಂದರೂ ಮನಸ್ಸಿಂದ ಅನ್ಕೊಳಕತ್ತಾರ ಅವರು, ಏನೇ ಕಷ್ಟ ಬಂದರೂ ನೀವು ಜೊತೆಗಿದ್ರೆ ಅದನ್ನು ನಾನು ದಾಟಬಲ್ಲೆ. ಯಾಕಂದ್ರೆ ನೀವು ಭಾಳ ಸ್ಟ್ರಾಂಗ್ ಅದಿರಿ.
ಹೇಳಿದ್ನಲ್ಲ, ನೀವು ಯಾಕಂದ್ರೆ ಗೈಡೆನ್ಸ್ ಕೊಡೋ ಅಂತಾರ ಅದಿರಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಅಂತೀರಿ. ಅಂಥದ್ರಾಗ ನೀವು ವ್ಯಕ್ತಿಗೊಂದ್ರೆ ನೀವು ಹೆಲ್ಪ್ ಮಾಡೇ ಮಾಡ್ತೀರಲ್ಲ ಆಬ್ವಿಯಸ್ಲಿ. ಅದ್ರಾಗ ಎರಡು ಮಾತೇ ಇಲ್ಲ. ದೂರದೃಷ್ಟಿ ಅಂದ್ರೆ ಭಾಳ ಮುಂದಿನ ಭಾಳ ವಿಚಾರ ಮಾಡ್ತೀವಿ. ಮುಂದಿನ ಅಂದ್ರೆ ಕೆಟ್ಟದಾಗಲ್ಲ, ಇದನ್ನು ಹೆಂಗೆ ಚೆನ್ನಾಗಿ ತೊಗೊಂಡೋಗ್ಬೇಕು, ನಮ್ಮ ರಿಲೇಷನ್ಶಿಪ್ಪಿಗೆ ಇನ್ನೊಂದು 5 ವರ್ಷ ಬಿಟ್ಮೇಲೆ ಹೆಂಗೆ ಇರ್ತೈತಿ. ಅವಾಗ ನಾವು ಏನೇನು ಡ್ರೀಮ್ಸ್ ಇರ್ತಾವೆ, ನಾವು ಇದನ್ನು ಮಾಡಬೇಕು, ಒಂಥರ ಪ್ರಾಜೆಕ್ಟ್ ವರ್ಕ್ ಹಾಕ್ಕೊಂತೀವಲ್ಲ, ಇದೇನು ಮಾಡ್ಬೋದು ನಾವು. ಈ ವರ್ಷ ಓಕೆ, ಈ ವರ್ಷ ಮಾತಾಡ್ತಿದ್ದೇವೆ, ಮುಂದಿನ ವರ್ಷ ನಾವು ಒಂದು ಕಮಿಟ್ಮೆಂಟ್ ಬರೋಣ, ನೆಕ್ಸ್ಟ್ ಮದುವೆ ಆಗೋಣ, ಓಕೆ, ಆಮೇಲೆ ಮಕ್ಕಳು ಪ್ಲ್ಯಾನ್ ಮಾಡೋಣ, ಇಲ್ಲ ನಮ್ಮ ಕರಿಯರ್ ಪ್ಲ್ಯಾನ್ ಮಾಡ್ಕೊಳೋಣ, ಒಂದು ಮನೆ ಕಟ್ಟೋಣ, ಒಂದು ಗಾಡಿ ತೊಗೊಳೋಣ, ಹಂಗೆ ಇವಾಗ ಏನೋ ಇರಲಿ. ಇದು ಕಪಲ್ಸ್ ಇದ್ರೆ ಅಂದರೆ. ಫ್ರೆಂಡ್ಸ್ಗಿನ್ಸಿದ್ರೆ ಈ ವರ್ಷ ಹಿಂಗೆ ಫ್ರೆಂಡ್ಸ್ ಇದ್ದಾವೆ, ಮುಂದಿನ ವರ್ಷ ಆ ಊರಿಗೆ ಹೋಗ್ಬರೋಣ, ಈ ಊರಿಗೆ ಹೋಗ್ಬರೋಣ, ಅಲ್ಲಿ ಎಂಜಾಯ್ ಮಾಡೋಣ, ಇಲ್ಲಿ ಮಾಡೋಣ, ಹೀಗೆ ಒಂದು ಏನೋ ಪ್ಲ್ಯಾನಿಂಗ್ ಹಾಕ್ಕೊಂತೀವಲ್ಲ ಜೀವನದಾಗ, ಹಂಗೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ನಿಮ್ದು ಏನೇನು ಪಾಸಿಬಿಲಿಟೀಸ್ ಇದಾವೆ ಅಂದ್ರೆ, ಏನೇನು ಅವಕಾಶ ಸಿಗ್ತಾವೆ ನಿಮ್ಮ ಜೊತೆಗೆ ನಾನು ಚೆನ್ನಾಗಿರ್ಬೋದು, ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಅದನ್ನು ನಾನು ಎದುರಿಸ್ಕೊಂಡು ನಿಮ್ಮ ಜೊತೆಗೆ ನಾನು ಹೆಂಗೆ ಅಂದರೆ ಖುಷಿಯಾಗಿರಬೇಕು ಅನ್ನೋದನ್ನು ಮನಸ್ಸಿಂದನೇ ಅವರು ವಿಚಾರ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಯಾಕಂದ್ರೆ ಎಷ್ಟೇ ಕಷ್ಟ ಬಂದ್ರೆ ನೀವು ಜಗ್ಗರಲ್ಲ ಅನಿಸುತ್ತೆ, ಏನು ಬರಲಿಲ್ಲ ನಡಿ ನೋಡೋಣ ಅನ್ನಂಗೆ ಅದಿರ ಅನಿಸುತ್ತೆ. ಕಷ್ಟ ಆದಮೇಲೆ ಸುಖ ಬರಬೇಕಲ್ಲ, ರಾತ್ರಿ ಆದಮೇಲೆ ಹಗಲು ಬರಲೇಬೇಕಲ್ಲ, ಹಂಗೆ ಏನಾರ ಬರಲದ. ಸೊ ಮನಸ್ಸಿಂದ ನಿಮ್ಮ ವ್ಯಕ್ತಿ ಏನು ವಿಚಾರ ಮಾಡ್ತಾರೆ. ಮೋಸ್ಟ್ಲಿ ನಿಮ್ಮಿಬ್ಬರ ನಡುವೆ ಮನೆ ಒಳಗೆ ಏನೋ ಒಪ್ಪಿರ್ಲಿಕ್ಕಿಲ್ಲ ಅನಿಸ್ತೈತಿ, ಅಥವಾ ನಿಮ್ಮಿಬ್ಬರ ನಡುವೆ ಏನೋ ಒಂದು ಮನಸ್ತಾಪ ಆಗಿರ್ಬೇಕೀಗ. ಸೊ ಹಾಗಾಗಿ ಮನೆ ಒಳಗೆ ಹೆಂಗೆ ಒಪ್ಪಿಸ್ಬೇಕು ನಾನು ಅದನ್ನ, ಮನೆ ಒಳಗೆ ಯಾಕಂದ್ರೆ ಖುಷಿ ಇಲ್ಲ ಇಲ್ಲೇ, ಯಾಕಂದ್ರೆ ಕಷ್ಟ ಬಂದೈತಿಲ್ಲೇ. ಕಷ್ಟ ಬಂದಮೇಲೆ ನೋಡ್ರಿ, ಕಷ್ಟ ದಾಟಿದ ಮೇಲೆ ಇಲ್ಲೇ ಸೂರ್ಯೋದಯ ಇರೋದು. ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅಂತೇವಲ್ಲ, ಹಂಗೈತಿ ನಿಮ್ದೀಗ ಪರಿಸ್ಥಿತಿ ನಿಮ್ಮ ರಿಲೇಷನ್ಶಿಪ್ಪಿಂದ. ಈಗೇನೋ ಚಂದನ ಕಾಣಕತ್ತೈತಿ, ಬಟ್ ಅದಕ್ಕೆ ಮುಂದೆ ಹೆಜ್ಜೆ ಇಟ್ಕೊಂಡು ಹೋದಾಗ ಅಲ್ಲೇ ಗುಡ್ಡಲ್ಲಿ ಎಷ್ಟು ಚಂದ ಕಾಣ್ತದೆ, ಸಾಫ್ಟ್ ಕಾಣ್ತದಲ್ಲ ಅದು. ಮುಂದೆ ಹೋದಂಗೆ ಕಲ್ಲು ಮಣ್ಣು ಗುಡ್ಡ ಏನೈತ್ರಿ, ಏನೋ ಗಿಡ ಮರ, ಎಲ್ಲ ಬಂಡೆ ಎಲ್ಲ ಅಡ್ಡ ಬರ್ತಾವಲ್ಲ, ನದಿ ಹಳ್ಳ ಕೊಳ್ಳ ಹತ್ರ ಹೋದಂಗೆ ಹಂಗೆ ಐತಿ ನಿಮ್ಮ ರಿಲೇಷನ್ಶಿಪ್. ಹಂಗೆ ಅನ್ಸಾಕತ್ತೈತೆ ಅವರಿಗೆ ನಿಮ್ಮ ರಿಲೇಷನ್ಶಿಪ್ ಎಲ್ಲ ದೂರದಾಗೆಲ್ಲ ಚೆನ್ನಾಗಿದೆ. ಈಗ ಅದರಿಂದ ಎಂತ್ರಿ ಕಮಿಟ್ಮೆಂಟ್ ಲೆವೆಲಿಗೆ ಅಥವಾ ನೆಕ್ಸ್ಟ್ ಲೆವೆಲಿಗೆ ಹತ್ರ ಆದಂಗೆ ಅದಕ್ಕೊಂದು ಎಲ್ಲರಿಗೂ ಹೇಳಬೇಕು, ಮಾಡಬೇಕು, ಅದಕ್ಕೊಂದು ಏನೋ ಸ್ಟೆಪ್ ತೊಗೋಬೇಕಂದಾಗ ಕಷ್ಟ ಅನ್ನಿಸ್ತಾ ಐತಿ. ಈಗ ಅದ್ರ ಬಗ್ಗೆ ಮನಸ್ಸೊಳಗಿಂದ ವಿಚಾರ ಮಾಡ್ತಿದಾರ. ಮನೆಯೊಳಗೆ ಏನಾರ ಗೊತ್ತಾದ್ರೆ ಮನೆಯೊಳಗಿಂದ ಬೇಡ ಅನ್ಬೋದನ, ಅಂದರೆ ಮನಸ್ಸುಗಳು ಮನೆಯೊಳಗಿಂದ ಮುರಿಬೋದನ ಅಂತನ ವಿಚಾರ ಮಾಡ್ತಿದಾರ. ನೀವು ಹ್ಞೂ ಅಂತೀರಾ, ಆದರೆ ನಾವಿಬ್ಬರು ಗಟ್ಟಿಯಾಗಿ ನಿಂದಿರ್ತೇವೆ. ಇಬ್ಬರು ನೀನು ನನ್ನ ಜೊತೆಗೆ ನಿಂದಿರ್ತೀಯ, ನಮ್ಮ ಮನೆಯೊಳಗೆ ಏನಾರು ಬೇಡ ಅಂದ್ರೆ ನೀನು ನನ್ನ ಜೊತೆ ನಿಂತ್ಕೊಂತೀಯ, ಇಲ್ಲ ಅವ್ರು ಏನಾರು ಅನ್ನಲಿ ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತ ನೀ ಅಂತೀಯ ಅನ್ನೋದು ಒಂದು ಸ್ವಲ್ಪ ಅವರಿಗೆ ಏನೋ ಅನ್ನಿಸ್ತಾ ಐತೆ. ಹಾಗೆ ಸೆಕ್ಯೂರಿಟಿ ಅನ್ಸಾಕತ್ತಿಲ್ಲ ಅದು. ಇದಕ್ಕೆ ಏನು ಅವ್ರಿಗೆ ಗೊತ್ತು ನಿಮ್ಮ ಜೊತೆಗೆ ಕಷ್ಟಪಟ್ಟು ಮುಂದೆ ಹೋಗ್ಬೇಕಂತಂದು. ಅದು ಗುಡ್ಡ ದೂರಕ್ಕೆ ನುಣ್ಣಾಗಿತ್ತು, ಈಗ ಹತ್ರ ಬಂದು ನಿಂತ್ಬಿಟ್ಟಾರ ಅವ್ರು ಗುಡ್ಡದ ಹತ್ರ. ಬಟ್ ಅದನ್ನು ಹೆಂಗೆ ದಾಟಬೇಕು ಅನ್ನೋದು ಬೇಕಲ್ಲ ಐಡಿಯಾಸ್, ಸ್ವಲ್ಪದ ಅವ್ರಿಗೆ ಬ್ಲ್ಯಾಂಕ್ ಆಗ್ಯಾರ. ಹೆಂಗೆ ಮಾಡಲಿ ಇದಕ್ಕೆ ಈ ಆಬ್ಸ್ಟಕಲ್ಸ್ನ ಅಂದರೆ ಇಲ್ಲ ಅಡೆತಡೆಗಳನ್ನ ಹೆಂಗೆ ದಾಟಬೇಕು ಅಂತಂದು ಈಗ ಅವರಿಗೆ ಸ್ವಲ್ಪ ಅದು ಅರ್ಥ ಆಗಕತ್ತಿಲ್ಲ. ಅದಕ್ಕೆ ಏನೋ ಐಡಿಯಾ ಬರೋಕತ್ತಿಲ್ಲ ನಿಮ್ಮ ವ್ಯಕ್ತಿಗೆ ಈ ಸದ್ಯ ಈಗೇನು. ಹಾಗಾಗಿ ಭಾಳ ಸಿಟ್ಟು ಅವ್ರ ಮ್ಯಾಗ ಅವ್ರಿಗೆ ಸಿಟ್ಟು ಬರಾಕತ್ತೈತಿ. ಇದು ನನಗೆ ಏನು ಮಾಡಲಿ ಅಂತಂದು ತಾನು ಅಲ್ಲಿ ನನ್ನ ಕಂಟ್ರೋಲ್ನ ಕಳ್ಕೊಂಬಿಡ್ತೇನೆ ಏನ. ಈ ವಿಷಯ ಬಂತಂದ್ರೆ ಏನಾರು ಮಾಡಿದ್ರೆ ಈಗ ನೆನೆಸ್ಕೊಂತಾನೆ ನಿಮ್ಮ ಮನಸ್ಸಿಂದ ಇದನ್ನ ಎಲ್ಲ ವಿಚಾರ ಮಾಡಿ ಬಂದ್ರೆ ಅವ್ರಿಗೆ ಹಿಂಗೆ ಒಂಥರ ಸಿಟ್ಟು ಬಂದಿರ್ಬೋದು. ಆಲ್ರೆಡಿ ನೀವು ಕಪಲ್ಸ್ ಇದ್ರಿ ಅಂದ್ರೆ ನಿಮ್ಮ ವ್ಯಕ್ತಿ ಏನು ನೀವು ಅಂದ್ರೆ ಕಪಲ್ಸ್ ಅಂದ್ರೆ ಗಂಡ ಹೆಂಡತಿ ಇದ್ರಿ ಅಥವಾ ರಿಲೇಷನ್ಶಿಪ್ ಒಳಗೆ ಆಲ್ರೆಡಿ ಇದ್ರಿ ಅಂತಂದ್ರೆ ಜೋಡಿ ಆಗಿದ್ರಿ. ಕಪಲ್ಸ್ ಅಂದ್ರೆ ಆಲ್ರೆಡಿ ಇದ್ರಿ ಅಂದ್ರೆ ಸೊ ನಿಮ್ದು ಮನೆ ಒಳಗನ ನಿಮ್ಮಿಬ್ಬರ ನಡುವೆ ಏನೋ ನಡೆದಾವು.
ಅದ್ರ ಬಗ್ಗೆನ ವಿಚಾರ ಮಾಡ್ತಿದ್ದಾರೆ. ನೀ ಯಾಕೆ ನನ್ನ ಜೊತೆ ನಿಂದ್ರುವಲ್ಲಿ, ಇನ್ನೊಂದು ಇದೊಂದು ಕಷ್ಟ ಐತಿ, ನೀನು ನಿಂದಿರ್ತೀನಿ ಅಂದ್ಕೊಂಡಿದ್ದೀನಿ, ನಿಂದ್ರುವಲ್ಲಿ ನೀನು. ಸೊ ಇದು ಮನಸ್ಸಿಂದ ಆತ. ಸೊ ಈಗ ಮೈಂಡಿಂದ ಅಂದರೆ ಬುದ್ಧಿಯಿಂದ ಏನು ಯೋಚನೆ ಮಾಡ್ತಿದ್ದಾರೆ? ಬುದ್ಧಿಯಿಂದ ಏನಿರ್ತದೆ, ಎಂಥ ಕಷ್ಟ ಬರಲಿ ಏನು ಬರಲಿ ನಾ ಸರೆಂಡರ್ ಆಗ್ಬಿಡ್ಬೇಕು. ಅಂದ್ರೆ ದೇವ್ರೇ ನೀ ಇಟ್ಟಂಗೆ ಆಗಲಿಪ್ಪ, ಏನಾರ ಆಗಲಿ, ಅದು ಏನಾಕತ್ತ ನೋಡೋಣ ಅಂತ. ಆಮೇಲೆ ದೇವ್ರು ಇಟ್ಟಂಗೆ ಆಗಲಿ, ಯಾಕಂದ್ರೆ ಇಲ್ಲಂದ್ರೆ ನನಗೆ ಏನು ಹೊಳ್ಯಾಕತ್ತಿಲ್ಲ ತಲೆಯಾಗ, ಮನಸ್ಸೊಳಗಂದ್ರೆ ಏನು ಐಡಿಯಾಸ್ ಹೊಳಾಕತ್ತಿಲ್ಲ ಅವರಿಗೆ. ಸೊ ಬುದ್ಧಿ ಏನು ಮಾಡ್ತದೆ ಅವಾಗ? ಬುದ್ಧಿನ ಸ್ವಲ್ಪ ಮಂಕಾಗೈತಿ. ಈಗ ದೇವ್ರು ಇಟ್ಟಂಗೆ ಆಗಲಿ, ಇಲ್ಲ ಇದು ಏನು ಈಗ ಇವತ್ತಿನ ಏನು ಪರಿಸ್ಥಿತಿ, ಇವತ್ತಿಂದಷ್ಟು ವಿಚಾರ ಮಾಡಿ ನಾನು ಅಂದರೆ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಈ ಪ್ರೆಸೆಂಟ್ ಮೂಮೆಂಟ್ ನನಗೆ ಏನು ಹಿಡ್ದದೆ ಅಷ್ಟೇ. ನಾನು ನಾಳೆಲ್ಲಿ ಹೋಗಿ ಮುಂದೇನಾಯ್ತು, ನಾಳೆ ನಮ್ಮ ಮನ್ಯಾಗ ಮುಂದೇನಾಗ್ತತಿ ಅಂತ ವಿಚಾರ ಮಾಡಿ, ಅಂದರೆ ಮನಸ್ಸಿಂದ ನಾವು ಭಾವನೆ ಅದನ್ನು ಫೀಲ್ ಮಾಡಿ ಸುಮ್ಮನೆ ಕಷ್ಟಪಟ್ಟು ನೋವು ಮಾಡ್ಕೊಳೋ ಬದಲಿ ಇವತ್ತೇನೈತಲ್ಲ ಯಪ್ಪ, ಇವತ್ತೇನೈತಲ್ಲ ಅದನ್ನಷ್ಟ ಸಾಕು. ಇವತ್ತೇನೈತಿ, ಇವತ್ತು ಚೆನ್ನಾಗಿದೆ, ನಾಳೆ ಮುಂದೆ ಹೋಗಿ ಎಲ್ಲರ ಮುಂದೆ ಹೇಳ್ದಾಗ ನೋಡೋಣ ಅಂತ. ನಾಳೆ ಅವ್ರು ಮಾತಾಡಲಿಲ್ಲ ನನ್ನ ಎದುರಿಗೆ, ಯಾವಾಗ ನೋಡೋಣ ಅಂತ. ಹಂಗೆ ಬುದ್ಧಿ ಹೇಳಾಕತ್ತದ. ಮನಸ್ಸು ಹೊಯ್ದಾಡ್ತತಿ, ನಾ ಏನು ಮಾಡಲಿ, ಹೆಂಗೆ ಮಾಡಲಿ ಟೆನ್ಷನ್ ಮಾಡ್ಕೊತದ ಮನಸ್ಸು. ಅದ್ರ ಬುದ್ಧಿ ಏನು ಹೇಳಾಕತ್ತೈತಿ ಈಗಲ್ಲೇ? ಇಲ್ಲ, ಈಗ ಹೆಂಗೆ ಹೊಂಟದ ನಮ್ಮಿಬ್ಬರ ರಿಲೇಷನ್ಶಿಪ್, ನಿಮ್ಮ ಬಗ್ಗೆ ನಮ್ದು ಹೆಂಗೆ ನಡೆದತ್ತಲ್ಲ ಇದು ಗಾಡಿ, ಈಗ ಸದ್ಯ ಹಂಗೆ ಇರಲಿ, ನಾ ಭಾಳ ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಈ ಬುದ್ಧಿ ಏನು ಹೇಳ್ತೈತಿ ನೋಡೋಣ. ಬುದ್ಧಿಯಿಂದ ಮೈಂಡಿಂದ ಏನು ವಿಚಾರ ಮಾಡ್ತಾರೆ? ಒಂದಿನ ನಮ್ದು ಏನು ಕಷ್ಟದಲ್ಲ ಕಳೀತಾವು, ಒಂದಿನ ಕಷ್ಟದ ಹೊರಗೆ ಬಂದೇ ಬರ್ತೇವೆ. ಯಾಕಂದ್ರೆ ಈಗ ಆಲ್ರೆಡಿ ಭಾಳನ ಕಷ್ಟ ಅದಾವ ನಮ್ಮ ಜೀವನದಾಗ, ಇಲ್ಲ ಅನ್ನಂಗಿಲ್ಲ. ಹೌದಾ? ಅಥವಾ ನೀವು ನಿಮಗೆ ಅನ್ನಿಸ್ತಿರ್ಬೇಕು, ನಿಮ್ಮ ವ್ಯಕ್ತಿ ಅವ್ರಿಗೆ ಅನ್ನಿಸ್ತಿರ್ಬೇಕು, ಅವರ ನಿಮ್ಗೆ ಏನೋ ಮಾಡಿ ದೂರ ಆಗಿರ್ಬೇಕು. ಅದಕ್ಕೆ ನಾ ಕ್ಷಮೆ ನಿಮ್ಮ ಬಗ್ಗೆ ಅನ್ಕೊತಾರೆ ಅವರು. ನಾವು ಹೋಗಿ ಒಂದು ಸಲ ಕ್ಷಮೆ ಕೇಳಲ್ಲ, ಸರೆಂಡರ್ ಆಗಲ್ಲ ಅಂದರೆ ಸರ್ ಓಕೆ. ನಾನು ಬಂದು ಏನಂತೀರಿ, ಒಂದು ಸಾರಿ ಕೇಳೋದಂದ್ರೆ ಅದು ಒಂಥರ ನಾನಾಗಿ ಬಂದು ಬಗ್ದಂಗಲ್ಲ, ಹಂಗೆ ಒಂದು ಸಲ ಹೋಗ್ಲಾ, ನಾ ಕೇಳ ಅಂತಲೇ ಬುದ್ಧಿ ಹೇಳ್ತದ ಅವರಿಗೆ. ಬಟ್ ಆದ್ರೂ ಅವರಿಗೆ ಏನೋ ಒಂದು ಡೌಟ್ ಐತೆ. ಯಾಕಂದ್ರೆ ಇಷ್ಟೆಲ್ಲ ನೋವು ತಿಂದೇನಿ, ಎಲ್ಲ ಕಷ್ಟಪಟ್ಟಿದ್ದೀನಿ ಜೀವನದಾಗ, ಅಲ್ಲಿ ಹೋದ್ರೆ ಮತ್ತೆ ಸರಿ ಆಗ್ತದ ಅಂತ ನೀವು ಸರಿ ಮಾಡಿಕೊಡ್ತೀರಾ? ಅಂದರೆ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರೆ, ನೀವು ಮತ್ತೆ ನನ್ನ ಜೊತೆಗೆ ಚೆನ್ನಾಗಿರ್ತೀರಾ? ಇಲ್ಲಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಏನಂತೀರಿ ನೆಗೆಟಿವ್ ಆಗಿನೂ ವಿಚಾರ ಬರ್ತೈತೆ ಅವ್ರತಲ್ಲ, ಅವ್ರಿಗೆ ಬರಾಕತ್ತದ ಅವ್ರ ತಲೆ ಒಳಗೆ. ನೀವು ಅವ್ರಿಗೆ ಚೀಟಿಂಗ್ ಮಾಡ್ತಿದ್ದೀರಿ ಅಥವಾ ಮೋಸ ಮಾಡ್ತಿದ್ದೀರಿ, ಅವ್ರಿಗೇನೋ ಸುಳ್ಳು ಮುಚ್ಚಿಟ್ಟಿರಿ. ಮೋಸ ಮಾಡೋದು ಅಂತಲ್ಲ, ನೀವೇನೋ ಅವ್ರಿಂದ ವಿಷಯಗಳನ್ನ ಮುಚ್ಚಿಟ್ಟಿರಿ. ಒಳಗೊಂದು ಹೊರಗೊಂದು ನೀವೊಂದು ತೋರ್ಸಾಕತ್ತೀರಿ ಅಂತಲೇ ಅವ್ರದ್ದು ಬುದ್ಧಿ ಅವರಿಗೆ ಹೇಳ್ತಾ ಐತಿ ನಿಮ್ಮ ಬಗ್ಗೆ. ನಿಮ್ಮ ಜೀವನೊಳಗೆ ನೀವು ಭಾಳ ಕಷ್ಟಗಳನ್ನ ನೋಡಿರ್ಬೋದು, ನೀವು ಯಾರೂ ನೀವು ನಂಬುವಂಥ ಪರಿಸ್ಥಿತಿ ಒಳಗೆ ಇರಲಿಕ್ಕಿಲ್ಲ. ಬಟ್ ಆದ್ರೂ ನಾವು ನಿಮ್ಮ ವ್ಯಕ್ತಿ ಹೇಳಿ ಅನ್ಕೊತಾರೆ, ನನ್ನ ಮುಂದೆ ಹೇಳ್ಬೋದಾಗಿತ್ತಲ್ಲ, ನನ್ನ ಮುಂದೆ ಯಾಕೆ ಹೇಳಾಕತ್ತಿಲ್ಲ, ನನ್ನ ಮುಂದೆ ಯಾಕೆ ಹಿಂಗೆ ಮುಚ್ಚಿಡ್ತದಾರ. ನಾ ಎಷ್ಟೋ ಸಲ ಅಂದರೆ ಹೇಳೇನಿ, ಅಂದ್ರೆ ಅವ್ರೇನೋ ನಿಮಗೆ ಅಂದರೆ ಒಂದು ಸೈನ್ ಕೊಟ್ಟಿರ್ಬೋದು, ಅಂದ್ರೆ ನೀವು ಒಂದು ಅಪರ್ಚುನಿಟಿ ಮಾಡಿಕೊಟ್ಟಿರ್ಬೋದು, ನೀವು ಹೇಳ್ಕೊಳ್ಳಿ ಮನಸ್ಸಿಂದ ಎಲ್ಲ, ನಿಮ್ಮ ತಲೆ ಒಳಗೆ ಏನು ನಡೀತದೆಲ್ಲ ಹೇಳ್ಕೊಳ್ಳಿ ಅಂತಂದು. ಬಟ್ ನೀವು ಅದನ್ನು ಹೇಳ್ಕೊಂಡಿಲ್ಲ ಅನಿಸತಿ. ಹಾಗಾಗಿ ಅವ್ರಿಗೆ ಏನು ಅನ್ಸಾಕತೈತಿ, ಇವತ್ತು ಬುದ್ಧಿ ಹೇಳ್ತದ, ನೀ ಯಾಕೆ ಅಷ್ಟು ಬೆನ್ನು ಹತ್ತೋಗಿದ್ದಿಲ್ಲ, ಇವತ್ತು ಹೆಂಗೈತೆ ಹಂಗಿದಾಗ ಬಿಡು, ನೀ ಯಾಕೆ ಅಷ್ಟೊಂದು ಭಾಳ ತಲೆ ವಿಚಾರ ಮಾಡ್ಕೊತಿದ್ದೀನಿ, ನೀ ವಿಚಾರ ಮಾಡಿ ಯಾಕೆ ಬೇಜಾರು ಮಾಡ್ಕೊತಿದ್ದೀನಿ ಅಂತ ಇವತ್ತು ಅವ್ರ ಮನಸ್ಸು ನೀವು ಬುದ್ಧಿ ಹೇಳಾಕತ್ತದ ಅವ್ರಿಗೆ. ಸೊ ಮನಸ್ಸು ಏನು ಹೇಳ್ತತಿ ನೋಡೋಣ. ಮನಸ್ಸು ಹೇಳ್ತದೆ, ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್. ನಿಮ್ಮ ಹೆಸರು ಏನಾರು ಯಾರು ತೊಗೊಂಡ್ರೆ ಮಾಡಿದ್ರೆ, ಬಂದಲ್ಲಿ ನಿಮ್ಮ ಹೆಸರು ಏನಾರು ಕೇಳಿದ್ರೆ ನಾ ಏನೋ ರಿಯಾಕ್ಟ್ ಮಾಡಬಾರ್ದು ಅಂತ ಮನಸ್ಸು ಹೇಳ್ತತಿ. ಓಕೆ, ಬುದ್ಧಿ ಏನು ಹೇಳ್ತತಿ, ಯಪ್ಪ ಇದು ಬೇಡ ಬೇಡಿದೆ, ನನ್ನ ಕೆಲಸ ನಾ ಬ್ಯುಸಿ ಆಗೋಣ,
ಅವ್ರು ನೆನಪು ಮಾಡ್ಕೊಂಡಾಗೆಲ್ಲ ಅಂದ್ರೆ ನಿಮ್ಮನ್ನು ನೆನಪು ಮಾಡ್ಕೊಂಡಾಗೆಲ್ಲ ಏನಾಗ್ತದೆ ಅವರಿಗೆ ಮತ್ತು ಇವೆಲ್ಲ ಯೋಚನೆಗಳು ಬರ್ತಾವೆ. ಹಾಂ, ಮನಸ್ಸು ಒಂದು ಹೇಳ್ತತಿ, ಮೈಂಡ್ ಒಂದು ಹೇಳ್ತತಿ, ಹೊಯ್ದಾಡ್ತದೆ ಹಂಗೆ ಅದ. ಸೊ ಅದಕ್ಕೆ ನಾ ಇಲ್ಲ, ನನ್ನ ಕೆಲಸ ನಾ ಬ್ಯುಸಿ ಆಗ, ನಿನ್ನ ಕೆಲಸ ನೀ ಬ್ಯುಸಿ ಆಗಂತದ ಮೈಂಡ್ ಹೇಳ್ತದೆ. ಮನಸ್ಸು ಕೇಳ್ತತಿ, ನಾ ಇಲ್ದಂಗನ ಅಥವಾ ನಾ ಇಲ್ದಂಗೆ ನೀವು ಖುಷಿಯಾಗಿರೋಕ್ಕೆ ಸಾಧ್ಯನಾ ಅಂತ, ಅಂದರೆ ಅವ್ರು ಇಲ್ದಂಗೆ ನೀವು ಖುಷಿಯಾಗಿರೋಕ್ಕೆ ಸಾಧ್ಯನಾ ಅಂತ ಮನಸ್ಸು ಕೇಳ್ತತಿ. ನಾ ಇಲ್ಲ ಅಂದ್ರೆ ನನ್ನ ವ್ಯಕ್ತಿ ಅದರಲ್ಲ ಅಂದ್ರೆ ನೀವು ನಾವು ಖುಷಿಯಾಗಿರೋಕ್ಕೆ ಸಾಧ್ಯನಾ ಅಂತ ಮನಸ್ಸು ಕೇಳಾಕತ್ತದ ಅವರಿಗೆ. ಸೊ ಮೈಂಡ್ ಏನು ಕೇಳ್ತತಿ ನೋಡ, ಮೈಂಡ್ ಹೇಳ್ತದೆ ಇಲ್ಲ ಇಲ್ಲ ಇಲ್ಲ, ನಾ ಅವ್ರಿಗೆ ಎಷ್ಟು ಅಟ್ರಾಕ್ಟ್ ಆಗಿಬಿಟ್ಟೆ ನಾನು, ಅವ್ರು ಎಷ್ಟು ಒಳ್ಳೆಯದಾರ, ಎಷ್ಟು ಚಂದ ಅದಾರ, ಎಷ್ಟು ಬ್ಯೂಟಿಫುಲ್ ಅದಾರ ಅಂತಂದು ಮೈಂಡ್ ಹೇಳಾಕತ್ತೈತೆ. ಇಲ್ಲ ಅಂದ್ರೆ ನಾ ಮರಿಬಾರ್ದು, ಇದೆಲ್ಲ ಹಿಂಗೆ ಕಷ್ಟ ಆದ್ರೆ ಅಡ್ಡಿಲ್ಲ, ನಾ ಮರಿಬಾರ್ದು, ಏನು ಮಾಡಬಾರ್ದು, ನಿಮ್ಮ ಬಗ್ಗೆ ಯು ಆರ್ ಸೋ ಅಟ್ರಾಕ್ಟಿವ್ ಅಂತ ಮೈಂಡ್ ಹೇಳ್ತದೆ. ಐ ಹೇಟ್ ಹೂ ಐ ಆಮ್ ರಿಯಲಿ ಫ್ರಮ್ ಯು. ಹೌದಾ, ನಾ ಏನದ ಹೇಳ್ಕೊಂಬಿಡ್ಬೇಕು ಒಂದ್ಸಲ, ನನ್ನ ಭಾವನೆಗಳೇನೇ ಮನಸ್ಸು ಹೇಳ್ತೈತಿ, ನನ್ನ ಭಾವನೆಗಳನ್ನೆಲ್ಲ ನಾ ಹೇಳ್ಕೊಂಬಿಡ್ಬೇಕು ಒಂದ್ಸಲ. ನನಗೆ ಏನು ಅನ್ಸಾಕತೈತಿ, ನನ್ನ ಮನಸ್ಸಿನಾಗೆಲ್ಲ ಹಿಂಗೆ ಅನ್ಸಾಕತೈತಿ. ಹೌದು, ಏನೇ ಕಷ್ಟ ಬರಲಿ ನಾನು ನಿನ್ನ ಜೊತೆಗೆ ಇರಬೇಕು, ನೀನು ನನ್ನ ಜೊತೆಗೆ ಇರ್ತೀಯ ಅಂತ ಅನಿಸ್ತೈತಿ. ನಮ್ಮ ಮನೆಯೊಳಗೆ ಏನೇ ಬರಲಿ ಅಥವಾ ಮನೆಯಾಗ ಬ್ಯಾಡ ಅಂದ್ರೂ ನನ್ನ ಜೊತೆಗೆ ಇರ್ತೀಯ ನೀನು. ನಾವಿಬ್ಬರೆಲ್ಲರೂ ದೂರ ಹೋಗ್ಬಿಡೋಣ, ಡಿಸಿಷನ್ ಮಾಡ್ಕೊತೀಯ ನೀನು. ಡಿಸಿಷನ್ ಯಾಕೆ ಮಾಡಕ್ಕೆ ಮನಸ್ಸು ಏನೇನೋ ಕ್ವಶನ್ ಕೇಳ್ತೈತಿ, ನೀ ಅದಕ್ಕೆ ನಾ ಅದನ್ನೆಲ್ಲ ನಿನ್ನ ಮುಂದೆ ಹೇಳಬೇಕಂತ ಅವರಿಗೆ ಮನಸ್ಸು ಅನ್ನಕತ್ತೈತಿ. ಸೊ ದಿಸ್ ಈಸ್ ಲಾಸ್ಟ್ ಕಾರ್ಡ. ಐ ರಿಪ್ಲೈ ಅವರ್ ಕಾನ್ವರ್ಸೇಷನ್. ಮೈಂಡ್ ಐತಲ್ಲ, ನೀವಿಬ್ಬರು ಮಾತಾಡಿದ ವಿಷಯಗಳು, ಯಾಕಂದ್ರೆ ಯು ಆರ್ ಸೋ ಅಟ್ರಾಕ್ಟಿವ್, ನಿಮ್ಗೆ ಅಟ್ರಾಕ್ಟ್ ಆಗ್ಬಿಟ್ಟಾರ ಅವ್ರು. ನಿಮ್ಮ ಜೊತೆಗೆ ಮಾತಾಡಿದ ವಿಷಯಗಳನ್ನ ತಲೆಯೊಳಗೆ ಹಂಗೆ ಅಲ್ಲೇ ಗುಂಗ್ ಹಿಡಿದ್ಬಿಟ್ಟದ. ನಿನ್ನ ಗುಂಗಲ್ಲಿ ಕಳೆದು ಹೋದೇನಾ, ಅದೇನೋ ಒಂದು ಹಾಡಾಯ್ತು ನೋಡ್ರಿ. ಹಂಗೆ ನಿಮ್ದು ಗುಂಗ್ ಹಿಡಿದ್ಬಿಟ್ಟೈತೆ ಅವರಿಗೆ. ಅದನ್ನು ನಿಮ್ದು ಏನಿಬ್ರು ಮಾತಾಡ್ಕೊಂಡಿರಲ್ಲ ಅದನ್ನು ಹಂಗೆ ಅಲ್ಲೇ ರಿಪೀಟ್ ಅವ್ನು ಹಂಗೆ ಮೆಸೇಜ್ ತೆಗೆದು ನೋಡೋದು ಅವ್ನು ಹಂಗೆ ರಿಪೀಟ್ ಹಾಕಿರ್ತಾವೆ ತಲೆಯಾಗ. ಮೆಸೇಜ್ ನೋಡೋದು, ಫೋಟೋಸ್ ನೋಡೋದು, ಹಿಂಗೆ ಎದ್ರ ಬದ್ರ ಕೂತ್ಕೊಂಡು ಮಾತಾಡಿದ್ರಿ, ಫೋನ್ನಾಗ ಮಾತಾಡಿದ್ರಿ, ಅದೇ ಕಾನ್ವರ್ಜೇಷನ್ಸ್. ಅವ್ರು ಹಿಂಗಂದ್ರೆ ಅವ್ರು ಹಂಗಂದ್ರೆ ಹೌದು ನಾ ಸ್ವಲ್ಪ ಹಿಂಗೆ ಅನ್ಬೇಕಾಗಿತ್ತನಲ್ಲ, ಅವರು ಹಿಂಗೆ ಅಂದಿದ್ರೆ ನನಗೆ ಎಷ್ಟು ಖುಷಿ ಆಗಿಲ್ಲ. ತಲೆಯೊಳಗೆ ಹಂಗೆ ಕಾನ್ವರ್ಜೇಷನ್. ಓಕೆ, ಸೊ ಇದು ಮನಸ್ಸು ಹೇಳ್ತತಿ, ಅದು ಮೈಂಡ್ ಹೇಳ್ತತಿ, ನಿಮ್ಮ ವ್ಯಕ್ತಿದ. ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಏನಾದರೂ ಹೆಲ್ಪ್ಫುಲ್ ಆತು ಅನ್ಕೊತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕಲ್ಲ ಅವರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.